ತಿಂಗಳಲ್ಲಿ ಧನು ರಾಶಿ ಸೇರಿ ಈ 5 ರಾಶಿಗೆ ಭರ್ಜರಿ ಗೆಲುವು, ಅದೃಷ್ಟವೇ ಬದಲಾಗೋ ದಿನಗಳಿವು. ನಮಸ್ಕಾರ ವೀಕ್ಷಕರೇ, ಮೇ ತಿಂಗಳು ಆರಂಭವಾಗ್ತಿದ್ದಂತೆ ಆಕಾಶದಲ್ಲಿ ಅದ್ಭುತ ಗ್ರಹಗಳ ಬದಲಾವಣೆಯಾಗ್ತಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ತಿಂಗಳು ಬರೋಬ್ಬರಿ 2 ರಾಜಯೋಗಗಳು ನಿರ್ಮಾಣವಾಗ್ತವೆ. ಅದೇ ಬುಧಾಧಿಪತ್ಯ ರಾಜಯೋಗ ಮತ್ತು ಮಾಲವ್ಯ ರಾಜಯೋಗ. ಶುಕ್ರ ತನ್ನ ಸ್ವಕ್ಷೇತ್ರವಾದ ಋಷಭ ರಾಶಿಗೆ, ಮಂಗಳ ತನ್ನದೇ ರಾಶಿಯಾದ ಮೇಷಕ್ಕೆ ಪ್ರವೇಶ ಮಾಡ್ತಿರೋದ್ರಿಂದ ಕೆಲವು ರಾಶಿಗಳ ಪಾಲಿಗೆ ಅದೃಷ್ಟದ ಬಾಗಿಲನ್ನೇ ತೆರೆಯಲಿದೆ. ಹಾಗಾದ್ರೆ ಮೇ ತಿಂಗಳಲ್ಲಿ ಭರ್ಜರಿ ಗೆಲುವು ಸಾಧಿಸಲಿರೋ ಆ 5 ರಾಶಿಗಳು ಯಾವ್ಯಾವು ಗೊತ್ತಾ? ನಿಮ್ಮ ರಾಶಿ ಇದರಲ್ಲಿ ಇದೆಯಾ? ತಿಳಿಯಲು ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಮೊದಲ ರಾಶಿ ಧನುರಾಶಿ. ಈ ರಾಶಿಯವರಿಗೆ ಮೇ ತಿಂಗಳು ಸಾಕ್ಷಾತ್ ಗುರುರಾಯನ ಆಶೀರ್ವಾದದ ಕಾಲ. ಇನ್ನು ಕುಟುಂಬದ ಬಗ್ಗೆ ಮಾತನಾಡೋದಾದ್ರೆ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸಿರುತ್ತೆ. ಬಹಳ ದಿನಗಳಿಂದ ಕಾಡುತ್ತಿದ್ದ ಕೌಟುಂಬಿಕ ಕಲಹಗಳು ಅಂತ್ಯವಾಗಲಿದೆ. ಹಣಕಾಸಿನ ಹರಿವು ಹೆಚ್ಚಾಗಲಿದೆ. ಬಾಕಿ ಉಳಿದಿರುವ ಕೆಲಸಗಳು ಕೂಡ ಸುಲಭವಾಗಿ ಪೂರ್ಣವಾಗಲಿವೆ. ನೀವು ದೂರದ ಊರಿನಲ್ಲೇನಾದರೂ ಇದ್ರೆ ಕುಟುಂಬದವರನ್ನ ಭೇಟಿ ಮಾಡುವಂಥ ಸುಯೋಗ ಸಿಗಲಿದೆ. ನಿಮ್ಮ ಸಂಗಾತಿಯಿಂದ ನಿಮಗೆ ಸಿಗುವ ಬೆಂಬಲ ನಿಮ್ಮ ಯಶಸ್ಸಿಗೆ ಮೆಟ್ಟಿಲಾಗಲಿದೆ ಕಣ್ರಿ. ಎರಡನೇ ರಾಶಿ ವೃಶ್ಚಿಕ. ಈ ರಾಶಿಯವರಿಗೆ ಅನಿರೀಕ್ಷಿತ ಅದೃಷ್ಟ ಶುರುವಾಗೋಗುತ್ತೆ. ಈ ತಿಂಗಳು ಲಾಭಗಳು ಹೆಚ್ಚು. ಇನ್ನು ಹೊಸ ಯೋಚನೆಗಳನ್ನ ಮಾಡಿಕೊಂಡಿದ್ರೆ, ನಿಮ್ಮ ಉದ್ಯಮ ಮತ್ತು ಸ್ಟಾರ್ಟ್ಅಪ್ ಆರಂಭಿಸಲು ಪ್ಲಾನ್ ಮಾಡ್ತಿದ್ರೆ ಇದು ಅತ್ಯಂತ ಸೂಕ್ತವಾದ ಸಮಯ. ಮನೆ ಅಥವಾ ಜಮೀನು ಖರೀದಿಸುವ ನಿಮ್ಮ ಕನಸು ಈ ತಿಂಗಳು ನನಸಾಗೋ ಸಾಧ್ಯತೆ ದಟ್ಟವಾಗಿದೆ. ಮಂಗಳ ಮತ್ತು ಸೂರ್ಯನ ಸಂಚಾರವು ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನ ಹೆಚ್ಚಿಸಲಿದೆ. ಹಳೆಯ ಹೂಡಿಕೆಗಳಿಂದ ಈ ಸಮಯದಲ್ಲಿ ಉತ್ತಮ ರಿಟರ್ನ್ಸ್ ನಿರೀಕ್ಷಿಸಬಹುದು. ಇನ್ನು ಮೂರನೇ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ತಿಂಗಳು ಮಿಶ್ರ ಫಲವಿದ್ರೂ ಲಾಭದ ಪ್ರಮಾಣವೇ ಹೆಚ್ಚು. ಅನಿರೀಕ್ಷಿತ ಧನಾಗಮನ ಆಗತ್ತೆ. ಹಠಾತ್ ಧನಲಾಭ ಯೋಗವಿದೆ. ಸರ್ಕಾರಿ ಕೆಲಸಗಳಲ್ಲಿ ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಇವರಿಗೆ ದೊಡ್ಡ ಮಟ್ಟದ ಸಹಾಯ ಸಿಗಲಿದೆ. ಇನ್ನು ವಿದ್ಯಾರ್ಥಿಗಳಿಗೆ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಇರುವವರಿಗೆ ಇದು ಸುವರ್ಣಾವಕಾಶ. ಒಂದು ಕಿವಿ ಮಾತು, ಹಣ ಬರುತ್ತೆ ನಿಜ, ಆದರೆ ಖರ್ಚಿನ ಮೇಲೆ ಹಿಡಿತವಿರಲಿ. ವಿಶೇಷವಾಗಿ ಎಲೆಕ್ಟ್ರಾನಿಕ್ ಉಪಕರಣಗಳ ರಿಪೇರಿ ಅಥವಾ ಖರೀದಿಗೆ ಹಣ ವ್ಯಯವಾಗಬಹುದು. ಸ್ವಲ್ಪ ಎಚ್ಚರ. ಇನ್ನು ನಾಲ್ಕನೆಯ ತಿಂಗಳು ಮೇಷರಾಶಿ. ಮೇ ತಿಂಗಳ ಅಸಲಿ ಸುಲ್ತಾನ ಈ ಮೇಷರಾಶಿಯವರು ಅನ್ಬೋದು. ಇನ್ನು ಸಮಾಜದಲ್ಲಿ ನಮ್ಮ ಗೌರವ ಹೆಚ್ಚಾಗಲಿದೆ. ನೀವು ಮಾಡುವ ಕೆಲಸಕ್ಕೆ ಜನರಿಂದ ಪ್ರಶಂಸೆ ವ್ಯಕ್ತವಾಗಲಿದೆ. ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ದೊಡ್ಡ ಯಶಸ್ಸು ನಿಮ್ದಾಗಲಿದೆ. ನಮ್ಮ ಚೈತನ್ಯ ಮತ್ತು ಆತ್ಮವಿಶ್ವಾಸ ದುಪ್ಪಟ್ಟಾಗಲಿದೆ. ನಿಂತು ಹೋಗಿದ್ದ ಯೋಜನೆಗಳಿಗೆ ಮರುಜೀವ ಸಿಗುವ ಸಮಯ ಬಂದಾಯಿತು. ಇನ್ನು ಬಹಳ ಮುಖ್ಯವಾಗಿ 5ನೇ ರಾಶಿ ಮಿಥುನ ರಾಶಿ. ಕೊನೆಯದಾಗಿ ಮಿಥುನ ರಾಶಿ ಬಗ್ಗೆ ಮಾತನಾಡೋಣ. ಬುಧಾಧಿಪತ್ಯ ರಾಜಯೋಗವು ನಿಮ್ಮ ಜಾತಕದ 11ನೇ ಮನೆಯಲ್ಲಿ ಇರೋದ್ರಿಂದ ಲಾಭದ ಸುರಿಮಳೆ ಆಗಲಿದೆ. ಕೆಲಸದಲ್ಲಿ ಪ್ರಮೋಷನ್ ಅಥವಾ ಸಂಬಳ ಏರಿಕೆಯ ಸುದ್ದಿ ಕೇಳ್ತೀರಾ? ಹೊಸ ಉದ್ಯೋಗಕ್ಕಾಗಿ ಹುಡುಕ್ತಿರುವವರಿಗೆ ಶುಭವಾರ್ತೆ ಕಾದಿದೆ. ವ್ಯಾಪಾರಸ್ಥರಿಗೆ ಈ ತಿಂಗಳು ಬಂಪರ್ ಲಾಭ ಸಿಗಲಿದೆ. ಹೊಸ ಬಟ್ಟೆಗಳು, ಆಭರಣಗಳು ಅಥವಾ ಐಷಾರಾಮಿ ವಸ್ತುಗಳ ಖರೀದಿ ಮಾಡುವಿರಿ. ನಿಮ್ಮ ಜೀವನ ಶೈಲಿಯಲ್ಲಿ ಧನಾತ್ಮಕ ಬದಲಾವಣೆಗಳು ಈ ತಿಂಗಳಿಂದ ಆರಂಭವಾಗಲಿದೆ. ನೋಡಿದ್ರಲ್ಲ ವೀಕ್ಷಕರೇ, ಮೇ ತಿಂಗಳು ಈ 5 ರಾಶಿಗಳ ಜೀವನವನ್ನೇ ಬದಲಿಸಲಿದೆ. ನಿಮ್ಮ ರಾಶಿ ಯಾವುದು? ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.